ಸರ್ ಹೇಳಿ, ರಾತ್ರಿ ಎಷ್ಟು ಗಂಟೆಗೆ ಗಲಾಟೆ ಆಗಿದೆ, ಯಾರು ಬಂದಿದ್ದು? ರಾತ್ರಿ ಸುಮಾರು ಒಂದು 9:30 9:45ಗೆ ಇಲ್ಲಿ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದಾರೆ. ಸುಮಾರು ಒಂದು 4 ಜನ ಬಂದಿದ್ದಾರೆ. ಅದರಲ್ಲಿ ನನ್ನ ಬಾಮೈದಾದ ಸುಮನ್ ಬಾಬು ಅಂತ, ನಮ್ಮ ಮಿಸ್ಸಸ್ ಅವ್ರ ಅಣ್ಣ, ಅವನ ಜೊತೆಯಲ್ಲಿ ಇನ್ನೊಂದು 3 ಜನ ಎಲ್ಲ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ತಿರ್ಗಾ ಬೇರೆ ಥರ ಆ್ಯಕ್ಟಿವಿಟೀಸ್ ಎಲ್ಲ ತೊಗೊಂಡು ಇಲ್ಲಿ ಮನೆ ಹತ್ರ ಬಂದು ಕಿಟಕಿ ಆಮೇಲೆ ಕಾರು ಬೈಕು ಬಾಗಿಲೆಲ್ಲ ಹೊಡೆದು ಬಿಡಲ್ಲ, ಇವತ್ತು ನಾನು ಎತ್ತು ಬಿಡಬೇಕು ಹಂಗೆಲ್ಲ ಇದು ಮಾಡಿ ನಮ್ಮ ತಂದೆ ತಾಯಿ ನಮ್ಮ ವೈಫ್ 3 ಇದ್ದಿದ್ದು ಮನೆ ಒಳಗಡೆ. ಆಮೇಲೆ ನಾನು ಬಂದೆ, ಅವರಿದ್ದವಾಗೇ ಬಂದೆ ನಾನು. ಆಮೇಲೆ ಬಂದಾಗ ತಿರ್ಗಾ ಯಾಕೆ ಏನು ಅಂದಾಗ ಅವ್ರು ನಮ್ಮ ಅಂಗಡಿ ಪಕ್ಕದಲ್ಲಿರೋನು ಬಂದು ಅಡ್ಡ ಬಂದಿದ್ದಕ್ಕೆ ಅವನ ಕಾಲಿಗೆ ಅದು ಏಟು ಬಿತ್ತು. ನಿಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದ? ಹೌದು, ಬಂದಿದ್ದರು. ನೀವು ತಪ್ಪಿಸ್ಕೊಂಡು ಓಡೋದು? ನಾವು ತಪ್ಪಿಸ್ಕೊಂಡು ನನ್ನ ಕಾಪಾಡೋದಕ್ಕೆ ನಮ್ಮ ಅಂಗಡಿ ಒಬ್ಬ ಬಂದ ಅಡ್ಡಕ್ಕೆ, ಅವನಿಗೆ ಒದೆ ಬಿಟ್ಬಿಡ್ತು. ಎಲ್ಲ ಲಾಂಗ್ಗಳು ತಲವಾರು ಅದೇ ಇದ್ದಿದ್ದು. ಎಷ್ಟು ಜನ ಇದ್ದರು? ಒಂದು 4 ಜನ ಇದ್ದರು. ಸುಮ್ಮನೆ ಟಾರ್ಚರ್ ಮಾಡೋದು, ಅವ್ರ ತಾಯಿಗೆ ಟಾರ್ಚರ್ ಮಾಡೋದು, ನಮ್ಮ ಮಿಸ್ಸಸ್ಗೆ ಟಾರ್ಚರ್ ಮಾಡೋದು. ನಮಗೇನು ಫೋನ್ ಮಾಡ್ತಾ ಇದ್ದಿಲ್ಲ, ಅವ್ರ ತಾಯಿಗೆ. ಅವರು ಚಿಕ್ಕಮ್ಮ ಇದ್ದಾರೆ, ಅವ್ರ ಅಜ್ಜಿ ಇದ್ದಾರೆ, ಅವ್ರ ತಾತ ಇದ್ದಾರೆ, ಅವ್ರಿಗೆ ಫೋನ್ ಮಾಡೋದು. ಇವಾಗ ನನಗೆ ಸೈನ್ ಮಾಡಿಕೊಟ್ಬಿಡ್ಬೇಕು, ಇಲ್ಲಾಂದರೆ ನಾನು ಹೋಗ್ತೀನಿ ಮೈಲ್ಸಂದ್ರಕ್ಕೆ, ಎತ್ತು ಬಿಡ್ತೀನಿ ಅಂತ ಅವ್ರಿಗೆ ನಮ್ಮ ಮಿಸ್ಸಸ್ನ. ಆವಾಗ ಆಸ್ತಿ ನನಗಾಗ್ಬಿಡುತ್ತೆ ಅಂತ. ನಾವು ಇವತ್ತೇ ಆಗಲಿ ಯಾವುದೇ ಆಸ್ತಿಗೂ ಅವ್ರ ಆಸ್ತಿಗೂ ಹೋಗಿಲ್ಲ, ಅವ್ರ ಬಾಡಿಗೆಗೂ ಹೋಗಿಲ್ಲ, ಅವ್ರ ಸಂಪಾದನೆ ಯಾವುದೋ ₹1 ನಾವು ತೊಗೊಂಡಿಲ್ಲ. ನಾವು ಕೋರ್ಟಲ್ಲಿ ಕೂಡ ಕೇಸ್ ಕೂಡ ಹಾಕಿಲ್ಲ. ಎಲ್ಲಾದರೂ ವೆರಿಫೈ ಮಾಡ್ಕೊಳ್ಳಿ. ನಾವು ಅವತ್ತೇ ನಮ್ಮ ಮಾವರು ತೀರೋ ಮುಂಚೆನೇ ಹೇಳಿದರು, ನಾವು ನೀವು ಕೊಟ್ಟರು ಸರಿ ಕೊಡ್ದಿದ್ರು ಸರಿ ನಾವು ಕೇಸ್ ಹಾಕಲ್ಲ ಅಂತ ಕೂಡ ಹೇಳಿದ್ದೀರಿ. ನಾನು ತಿರ್ಗಿ ಅವ್ರ ಹತ್ರನೂ ಮಾತಾಡಿದ್ದೀನಿ. ಮೊನ್ನೆ ಸುಮಾರು ಒಂದು 5-6 ತಿಂಗಳಿಂದ ನಮ್ಮ ಅಣ್ಣಗೆ ಫೋನ್ ಮಾಡಿದ್ದ, ಅದರಲ್ಲಿ ಕಾನ್ಫರೆನ್ಸ್ ಹಾಕಿದ್ರು ನನಗೆ. ನಾನು ಮಾತಾಡಿದ್ದೀನಿ. ನಾನೇನ ಕೇಳಿದ್ದೀನಪ್ಪ ನಿನ್ನ ಆಸ್ತಿನ, ನಿನ್ಗೇನಾದರೂ ಮಾತಾಡಿದ್ದೀನ, ಏನು ಹೇಳಿದ್ದೀನ, ನೀನೇನಕ್ಕೆ ಸುಮ್ಮನೆ ನಮ್ಮ ತಂದೆಗೆ ಫೋನ್ ಮಾಡೋದು, ಅವ್ರಿಗೆ ಫೋನ್ ಮಾಡೋದು, ಬೆದರಿಸೋದು ಏನಕ್ಕೆ ಮಾಡ್ತೀವಿ ಅಂತ ಸುಮಾರು ಒಂದು 4-5 ತಿಂಗಳಿಂದ ಹೇಳಿದ್ದೀನಿ. ನನಗೆ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡಿದ್ದೀನಿ ಅವನ ಹತ್ರ. ಅದೇ ಲಾಸ್ಟ್. ರಿಲೀಸ್ ಡೇಟ್ ಮಾಡಿಕೊಡ್ಲಿಲ್ಲ ಅಂತ ಅಟ್ಯಾಕ್? ರಿಲೀಸ್ ಡೇಟ್ ಮಾಡಿಕೊಡ್ಬೇಕು, ಎಲ್ಲ ಆಸ್ತಿನೂ ಬರ್ಸ್ಕೊಂಬಿಡ್ಬೇಕು. ಇದಕ್ಕೆಲ್ಲ ಇದರಿಂದ ಎಲ್ಲ ಇರೋದು ಅವರು ಹೆಂಡತಿ ಪವಿತ್ರ ಅಂತ. ಅವಳು ಹೇಳ್ಕೊಡೋದು, ಹಿಂಗೆ ಮಾಡು ಹಂಗೆ ಮಾಡು ಅಂತ. ಅದನ್ನು ಇವನು ಈ ರೀತಿ ಮಾಡೋದು. ಅಂದರೆ ರಾತ್ರಿ ಮಾಸ್ಟರ್ ಮೈಂಡ್ ಅವರೇನ? ರಾತ್ರಿ ಎಲ್ಲ ಅವ್ರದ್ದೇ, ಪ್ರತಿಯೊಂದೂ ಎಲ್ಲ ಅವ್ರದ್ದೇ ಮಾಸ್ಟರ್ ಮೈಂಡು. ಅವ್ರ ಹೆಂಡ್ತಿದೆ, ಎಲ್ಲ ಕಿಮ್ಮಕ್ಕು ಕಿರುಕುಳ ಎಲ್ಲ ಅವ್ರದ್ದೇ. ನಾಳೆ ದಿವಸ ನಮಗೆ ಆಗಲಿ, ನಮ್ಮ ಮಿಸ್ಸಸ್ಗೆ ಆಗಲಿ, ನಮ್ಮ ಮನೆಯಲ್ಲಿ ಯಾರಿಗೆ ತೊಂದರೆ ಆದ್ರೂ, ಪ್ರಾಣದಲ್ಲಿ ಏನೇ ತೊಂದರೆ ಆದ್ರೂ ಅವರೇ ಜವಾಬ್ದಾರರು. ಆಮೇಲೆ ಇಲ್ಲಿ ನೋಡಿದ್ರಲ್ಲ, ಆಮೇಲೆ ಆಚೆ ಹೋಗಿ ಏನಾದರೂ ಗಲಾಟೆ ಮಾಡಿದ್ದಾರೆ? ಇಲ್ಲಿ ಆಚೆ ಅಲ್ಲಿ ಯಾರೋ ಒಬ್ಬರು ಪಾಪ ಪಬ್ಲಿಕ್ ಅವರು ಓಡಾಡ್ತಾಯಿದ್ರು, ಅವ್ರಿಗೆ ಕಾಲು ಹೊಡೆದು ಮೊಬೈಲ್ ಕಿತ್ಕೊಂಡು ಮೊಬೈಲಲ್ಲೇ ಎತ್ಕೊಂಡು ಹೋಗಿದ್ದಾರೆ. ಸುಮಾರು ಒಂದು ಎಲ್ಲರನ್ನೂ ಇದು ಮಾಡಿದ್ದಾರೆ ಅಲ್ಲಿ. ಅವ್ರು ಬಂದಾಗ ಬಾಗಿಲು ಓಪನ್ ಆಗಿತ್ತು. ನಿಮ್ಮ ನಾಯಿ ಬೊಗಳಿಲ್ಲ ಅಂದರೆ ನಿಮ್ಮ ತಂದೆಯವ್ರಿಗೆ ಗೊತ್ತಾಗ್ತಾ ಇಲ್ಲ, ಒಳಗಡೆ ನುಗ್ಗಿ ಮರ್ಡರ್ ಮಾಡ್ತಿದ್ರು ಅಂತ, ನಿಜಾನ? ಹೌದು. ನಾಯಿ ಬಗ್ಲಿದ್ದಕ್ಕೆ ಒಳಗಡೆ ಹಿಂಗೆ ಜನ ಬಂದ ತಕ್ಷಣ ನಮ್ಮ ತಂದೆಯವ್ರು ಬೀಗ ಹಾಕ್ಕೊಂಡ್ಬಿಟ್ರು. ಆಮೇಲೆ ನನಗೆ ಫೋನ್ ಮಾಡಿದಾಗ ನಾನು ಬಂದಾಗ ಇದ್ದಾಗ ಆಮೇಲೆ ಆ ಘಟನೆ ಆಯಿತು. ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದು? ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ನಮ್ಮ ಅಂಗಡಿ ಒಂದು ಬಂದು ಅಡ್ಡ ಬಂದ. ಹಂಗೆ ಎಲ್ಲ ಧ್ವಂಸ ಮಾಡಿದ್ದಾರೆ ಸರ್. ಎಲ್ಲ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ಎಲ್ಲನೂ ನಿಮಗೂ ಮಾಹಿತಿ ಇದೆ. ಪೊಲೀಸ್ ಅವ್ರಿಗೆ ನಮ್ಗೆ ಯಾವುದೇ ರೀತಿ ಏನೇ ತೊಂದರೆ ಆದ್ರೂ ಜವಾಬ್ದಾರರು ರಕ್ಷಣೆ ಕೊಡಬೇಕು. ನಾಳೆ ದಿವಸ ಪ್ರಾಣ ಬೆದರಿಕೆ ಏನೇ ಇದ್ರೂ ಇದಕ್ಕೆ ಹೊಣೆಗಾರಿಕೆ ಬಂದು ಸುಮನ್ ಹಾಗೂ ಅವರ ಪತ್ನಿ ಪವಿತ್ರ ಅವರು